ನಮಸ್ಕಾರ, ಥ್ಯಾಂಕ್ ಯು. ಸಿನಿಮಾ ಹೆಸರು ಬಂದು ನೋ ಕೊಕೇನ್ ಅಂತ. ಸ್ವಾರಸ್ಯ ಸಿನಿಕೇಶನ್ಸ್ ಮತ್ತೆ ಅಯೋಧ್ಯಾರಾಮ್ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಬರ್ತಾ ಇರೋಂಥ ಒಂದು ಸಿನಿಮಾ ನೋ ಕೊಕೇನ್ ಅಂತ. ಆಕ್ಚುಲಿ ಕೊಕೇನ್ ಅಂತಿತ್ತು, ಭಾರತದಲ್ಲಿ ಡ್ರಗ್ಗೆ ಇರಬಾರ್ದು ಅಂತ ಕುರಿತಾದ ಸಿನಿಮಾ. ಇಲ್ಲ, ಪ್ರಥಮ ನೋ ಕೊಕೇನ್ ಇಡಿ ಒಂದು ಒಳ್ಳೆ ನೀವು ಜನಕ್ಕೊಂದು ಮೆಸೇಜ್ ಕೊಡಬೇಕು, ಯಾವುದೋ ಒಂದು ವಿಚಾರನ ಪ್ರಮೋಟ್ ಮಾಡಿದಾಗ ಆಗ್ಬಾರ್ದು, ನೋನೇ ಇರಲಿ ಅಂತ ಹೇಳಿ ನೋ ಕೊಕೇನ್ ಅಂತ ಮಾಡಿದ್ವಿ. ಸೊ ಕಂಪ್ಲೀಟ್ ಆಕ್ಷನ್ ಕಾಮಿಡಿ ಸಿನಿಮಾ. ಗೌರವ್ ವೆಂಕಟೇಶ್ ಸರ್ ನಮ್ಮ ಕರ್ನಾಟಕದ ಅಳಿಯಾಗೆ ಫೈಟ್ ಮಾಸ್ಟರ್ ಅವರು. ಸೊ ಫೈಟ್ ಮಾಡ್ತಾ ಇದ್ದಾಗ ಒಂದು ಸ್ನೇಹ ಹೇಗೆ ಅಂದ್ರೆ, ಸರ್ ಬನ್ನಿ ಸರ್ ಟೀ ಕುಡಿಯೋಣ, ಊಟ ಮಾಡೋಣ, ಫಿಲ್ಮ್ ನೋಡೋಣ, ಒಂದು ಸೆಲೆಬ್ರಿಟಿ ಶೋ ಇದೆ, ಬರೀ ಇದಕ್ಕೆ ಸೀಮಿತವಾಗೋದು ಬೇಡ. 1600 ಸಿನಿಮಾ ಈ ವ್ಯಕ್ತಿ ಫೈಟ್ಸ್ ಮಾಡಿದ್ದಾರೆ. 1600 ಸಿನಿಮಾ. ಇವರೆಲ್ಲ ಶುರು ಮಾಡಿದಾಗ ವಿ ಆರ್ ನಥಿಂಗ್, ನಾವೇನೂ ಇಲ್ಲ. ಸೊ ಹೀಗಿದ್ದಾಗ ಸರ್ ಇಷ್ಟು ದಿನ ಫೈಟ್ಸ್ ಮಾಡಿದ್ರೆ ಒಂದು ಆಕ್ಷನ್ ನೋಡಿ. ಅದರಲ್ಲಿ ನನ್ನ ಖುಷಿ BC ಪಾಟೀಲ್ ಸರ್ ಬಗ್ಗೆ ಅಂದ್ರೆ, ಇವ್ರ ಸಿನಿಮಾದಲ್ಲೇ ಮೊದಲನೇ ಶುರುವಾಗಿದ್ದವ್ರದ್ದು ಕೌರವ ಅಂತ. ಇತ್ತೀಚೆಗೆ ಸರ್ ಪ್ರೊಡಕ್ಷನ್ಸ್ ಗರಡಿ ಏನ್ ಬಂತು, ನಮ್ ದರ್ಶನ್ ಸರ್ ಆಕ್ಟ್ ಮಾಡಿ, ಅದರಲ್ಲೂ ಕೂಡ ಅದೇ ವಿಶ್ವಾಸದಲ್ಲಿ ಕರೆದು ಕೌರವ್ ಸರ್ ಮಾಡಿ ಅವ್ರ ಕೈಲೇ ಫೈಟ್ ಮಾಡ್ಸರು. ಅದಾದ್ಮೇಲೆ ಒಂದು ಬ್ರೇಕ್ ತಗೋತೀನಿ ಪ್ರಥಮ್ ಅಂತ ಹೇಳಿ ಮಾಡಿದ್ರು. ದರ್ಶನ್ ಸರ್ ಬಹಳ ಮೆಚ್ಕೊಂಡ್ರು. ಅದೇ ಪ್ರೀತಿಲಿ ಸೃಷ್ಟಿ ಅವ್ರ ಮೇಲೆ ಎಷ್ಟು ಪ್ರೀತಿ ದರ್ಶನ್ ಸರ್ಗೆ ಅಂದ್ರೆ, ನೀನ್ ನೆಕ್ಸ್ಟ್ ಯಾವಾಗ ಕೇಳ್ತಾ ನಾನು ಡೇಟ್ ಕೊಡ್ತೀನಿ, ಅಷ್ಟು ವಿಶ್ವಾಸ ನಮ್ ಪಾಟೀಲ್ ಸರ್ ಉಳಿಸ್ಕೊಂಡ್ರು. ಅದೇ ಪ್ರೀತಿಲಿ ಕೌರವ್ ಸರ್ ಕೂಡ ಆ ಫೈಟ್ ಪ್ರಥಮದ್ ಮುಗ್ದೋಗ್ಲಿ, ನೆಕ್ಸ್ಟ್ ನಾವು ಪ್ಲಾನ್ ಮಾಡೋಣ. ಅದೆಲ್ಲ ಆದಾಗ ಶುರುವಾಗಿದ್ದು. ನಾನು ನಟಭಯಂಕರದೊಂಚೂರು ಇದು ಮಾಡ್ಕೊಳ್ತೀನಿ, ಒಂದ್ ಒಳ್ಳೆ ಪ್ರೈಸ್ಗೆ ತುಂಬಾ ದೊಡ್ಡ ಮಟ್ಟಕ್ಕೆ ಕಲರ್ಸ್ ಕೈ ಹಿಡಿತು. ನಾನು ಎಲ್ಲಿ ದುಡ್ದೆ ಅದನ್ನ ಮತ್ತೆ ನನ್ನ ಸಿನಿಮಾಗೆ ಹಾಕಿದ್ದು. ತೊಗೊಂಡೋಗಿ ನಾನು ಒಂದು ಬಂಗ್ಲೆ ಕಟ್ಕೊಂಡಿಲ್ಲ, ಒಂದು ಎಫರ್ಟ್ಸ್ ಹಾಕಿ ಒಂದು ಶಕ್ತಿ ಮೀರಿ ಒಂದು ದೊಡ್ಡ ಪ್ರಯತ್ನ ಮಾಡೋಣ ಅಂತ ಹೇಳಿ ಈ ಸಮಯದಲ್ಲಿ ಮಾಡಿದಾಗ ಸ್ವಲ್ಪ ಆಲೋಚನೆ ಭಿನ್ನವಾಗಿ ನಮ್ಮ ಕನ್ನಡದ ಕಲಾವಿದರೇ ಇರಬೇಕು ಅಂತ. ಸೊ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ, ಪ್ಯಾನ್ ಟುವರ್ಡ್ಸ್ ಕನ್ನಡ ಸಿನಿಮಾ. ಎಲ್ಲರೂ ನಮ್ ಕಡೆ ತಿರುಗ್ಲಿ ಅಂತ ಆಸೆ ಪಡ್ತೀವಿ. ಈ ಪ್ಯಾನ್ ಇಂಡಿಯಾ ಅನ್ನೋ ಭ್ರಮೆ ನಮ್ಗಿಲ್ಲ. ಪ್ಯಾನ್ ಟುವರ್ಡ್ಸ್ ಕನ್ನಡ, ನಮ್ ಕಡೆಗೆಲ್ಲ ಪ್ಯಾನ್ ಆಗ್ಲಿ ಅಂತ, ಟುಪುಕ್ ಪ್ಯಾನ್ ಆಗ್ಲಿ ಕ್ಯಾಮ್ರಾಗಳು ನಾವು ನಮ್ಮ ಆಸೆ. ಆ ತರದ ಒಂದು ಪ್ರಯತ್ನ. BC ಪಾಟೀಲ್ ಸರ್ ಈ ಸಿನಿಮಾದ ಒಂದು ವಿಶೇಷವಾದ ಶಕ್ತಿ. ತುಂಬಾ ದೊಡ್ಡ ಕಲಾವಿದರೆಲ್ಲ ಇದ್ದಾರೆ. ನಾವು ಆಕ್ಚುಲಿ ಮಾರ್ಚ್ ಎಂಡ್ ಅಲ್ಲಿ ಮುಹೂರ್ತ ಮಾಡ್ಬೇಕು ಅಂತ ಆಯ್ತು. ಮಾರ್ಚ್ ಅಲ್ಲಿ ಇನ್ನೇನ್ ಶುರು ಮಾಡೋಣ ಅಂದ್ರೆ ಎಲೆಕ್ಷನ್ ಬಂದ್ಬಿಡುತ್ತೆ. ಪ್ರಥಮ ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಆಯ್ತು. ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಆದ್ರೆ ಮುಹೂರ್ತ ಮಾಡಕ್ಕಲ್ಲ ಸರ್, ಅದೇನೋ ಅದೇ ಸೌಂಡ್ ಇರ್ತದೆ. ಮಾಡ್ಬೋದು ಸರ್, ಅವ್ರದೇ ಸೌಂಡ್ ಇರ್ತದೆ ಸರ್. 28 ಕ್ಷೇತ್ರ ಪಾತ್ರ ಮಾಡ್ತಾರೆ ಖಂಡಿತ. ಅವರು ಸೆಂಟ್ರಲ್ ಮಿನಿಸ್ಟರ್ ಪಾತ್ರ ಮಾಡ್ತಾ ಇದಾರೆ. ಅಂದ್ರೆ ಡ್ರಗ್ ನ ಲಾಸ್ಟ್ ಅಲ್ಲಿ ಎಲ್ಲ ಪ್ರಯತ್ನ ಆದಾಗ ಡೆಸ್ಟ್ರಾಯ್ ಆಗದೆ ಇವ್ರು ತಗೊಳ್ಳೋ ಒಂದು ವಿಶೇಷವಾದ ಡಿಸಿಷನ್ ಮೇಲೆ ಓಂ ಸರ್ ಅವ್ರು ಸರ್ ಮೊದಲ ಪ್ಯಾನ್ ಇಂಡಿಯಾದ ಸೃಷ್ಟಿಕರ್ತ ಈ ವ್ಯಕ್ತಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನನ್ನ ನಟ ಬ್ಯಾಂಕರ್ಲಿ ಇದ್ದಾರೆ, ಕರ್ನಾಟಕದ ಅಳಿಯಾದಲ್ಲಿದ್ದಾರೆ. ಇವ್ರಿಲ್ದೆ ನಾವು ಇಮ್ಯಾಜಿನ್ ಮಾಡ್ಕೊಂಡಿಲ್ಲ. ಇವತ್ತು ಒಂದ್ಸಲ ಇವ್ರೊಂದು ದಾಬಾಸ್ಪೇಟೆಯಲ್ಲಿ ಒಂದು ಸಿನಿಮಾ ಶೂಟ್ ಮಾಡ್ತಾ ಇದ್ರು. ಅದ್ ಯಾಕೆ ನೀವು ಹೊಡೆದು ನೀವು ಬೈದಿದ್ದು ಆಯ್ತು. ಅಲ್ಲಿ ಶುರುವಾದ ಒಂದು ಇದು ಬಿಗ್ ಬಾಸ್ ಅಲ್ಲಿ ನಮ್ ಸ್ನೇಹ ಗಟ್ಟಿ ಆಯ್ತು. ನಟ ಬ್ಯಾಂಕರ್ಲಿ ಮುಂದುವರಿತು. ನಟ ಬ್ಯಾಂಕರ್ ನೋಡಿದವ್ರಲ್ಲ ಪ್ರಥಮ ನಿಮ್ಮನ್ನ ಬೇಕಾದ್ರೆ ಮಿಸ್ ಮಾಡ್ಕೋತೀವಿ, ಓಂ ಸರ್ ನಲ್ಲ ಅಂದ್ರು. ಅದೆಲ್ಲ ಒಂದು ನೆನಪು. ಸೊ ಅದ್ಭುತವಾದ ಕಲಾವಿದ್ರು, ನಿರ್ದೇಶಕರು. ಅವ್ರು ಏನೇ ಬೈದ್ರು ನಮ್ಗೆ ಆಶೀರ್ವಾದ. ಯಾಕಂದ್ರೆ ಇವತ್ತು ಪ್ರೀತಿ ಇಲ್ಲ, ಮನುಷ್ಯ ಹಾರ್ಟ್ಲಿ ಎಲ್ಲರೂ ಪ್ರೀತಿಸ್ತಾರೆ, ಯಾರಿಗೂ ಹರ್ಟ್ ಮಾಡಲ್ಲ. ಬೆಳಗ್ಗೆ ನಾವು ಪೂಜೆ ಮಾಡದೆ ದಿನ ಶುರು ಮಾಡ್ತಾರೆ. ನಾವು ಅವ್ರನ್ನ ಹತ್ರದಿಂದ 1 to 1 ನೋಡಿದ್ವಿ ಬಿಗ್ ಬಾಸ್ ಮಂದಿ. ಸೊ ಇಸ್ ಅ ಗುಡ್ ಹ್ಯೂಮನ್ ಬೀಂಗ್. ಅವ್ರು ಏನಾರು ಅನ್ಕೊಳ್ಳಿ, ಯಾಕಂದ್ರೆ ಬೈಬಾರ್ದು ಅಂತ ಮದುವೆಗೆ ಬರಲ್ಲ ಅನ್ನೋ ಕಾರಣಕ್ಕೆ ನಾನು ಜಗಳ ಆಡ್ಕೊಂಡಿದ್ದೆ. ನಮ್ದವ್ರದ್ದು ಒಡೆದಾಟ ತನಕ ಹೋಗಿತ್ತು. ಚುಚ್ಬಿಡೋನು ಇಲ್ಲೆಲ್ಲ ಕ್ಯಾಮ್ರಾ ಐತೆ ಅಂತ ಸುಮ್ಮನಿದೀವಿ ಅಷ್ಟೇ. ಮದುವೆಗೆ ಬರ್ತೀನಿ, ಸರ್ ಇನ್ 20 ನಿಮಿಷ ಸಾರ್ ಸರ್ 8ವರೆಗೆ ಕೇಳಿಸ್ಕೊಬಿಡ್ತೀರಾ ಅಲ್ವಾ ಸರ್? ಫಿಕ್ಸ್ ಸರ್. ಸಿನಿಮಾ ಬಗ್ಗೆ ಹೇಳ್ತೀನಿ. ಸೊ ಇದು ವಿಚಾರ ಹೇಗೆ ಅಂದ್ರೆ, 1990ರಲ್ಲಿ ಈ ಟೆರರಿಸಂ ಹೇಗಿತ್ತು ಅಂದ್ರೆ, ಪಾಕಿಸ್ತಾನದಿಂದ ನುಸುಳುಕೋರು ಬಹಳಷ್ಟು ಜನ ಬರ್ತಾ ಇದ್ರು ಕಾಶ್ಮೀರ ಮಾರ್ಗವಾಗಿ. 99-2000 ಕಾರ್ಗಿಲ್ ವಾರ ಆಯ್ತು. 2010-11 ಹ್ಯೂಮನ್ ಟ್ರಾಫಿಕಿಂಗ್ ಭಾರತದಲ್ಲಿ ಜಾಸ್ತಿ ಆಗ್ತಿತ್ತು. 11-12 ಫೇಕ್ ಕರೆನ್ಸೀಸ್ ಇವೆಲ್ಲ ಜಾಸ್ತಿ ಆಗ್ತಿತ್ತು. 13 ಆರ್ಮ್ಸ್ ಸ್ಮಗ್ಲಿಂಗ್ ಎಲ್ಲ ಜಾಸ್ತಿ ಆಗ್ತಿತ್ತು. 13-14 ಇದೆಲ್ಲ ಮನಗೊಂಡು ದಿಸ್ ವಿಲ್ ಆಲ್ ಎಫೆಕ್ಟ್ಸ್ ಇಂಡಿಯನ್ ಎಕಾನಮಿ. ಇದೆಲ್ಲ ಮನಗೊಂಡು ಭಾರತದ ಪ್ರಧಾನಿ 2016 ಡಿಮಾನಿಟೈಸೇಷನ್ ಮಾಡ್ತಾರೆ. ಅಂದ್ರೆ ಫೇಕ್ ಕರೆನ್ಸೀಸ್ ಜಾಸ್ತಿ ಆಗಬಾರ್ದು ಅಂತ. 17, 18, 19, 20 ಪುಟ್ ಪ್ರಮಾಣದ ಡ್ರಗ್ ಬರ್ತಿರುತ್ತೆ. ಸೊ ಒಂದ್ಸಲ ಬಹಳ ದೊಡ್ಡ ಪ್ರಮಾಣದ ಕಾನ್ಸಂಟ್ರೇಟೆಡ್ ಕೊಕೇನ್ ಭಾರತಕ್ಕೆ ಬಂದಾಗ ಅದನ್ನ ಸೆಂಟ್ರಲ್ ಮಿನಿಸ್ಟರ್ ಹೇಗೆ ಪ್ಲಾನ್ ಮಾಡ್ತಾರೆ, ಇಂಟರ್ಪೋಲ್, NIA, ಸೈಬರ್ ಕ್ರೈಮ್, ಇಂಟೆಲಿಜೆನ್ಸ್ ಇವೆಲ್ಲವೂ ಫೇಲ್ಯೂರ್ ಆದಾಗ ಕ್ಯೂಟ್ ಕಾಮಿಡಿ ಕಪಲ್ ಹೆಂಗೆ ಡೆಸ್ಟ್ರಾಯ್ ಮಾಡ್ತಾರೆ ಕೊಕೇನ್ ಅನ್ನೋದೇ ಕತೆ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ, KGF ಅನ್ನ ಶರಣ್ ಸರ್ ಮಾಡಿದ್ರೆ ಹೆಂಗಿರ್ತದೋ ಹಂಗಿರುತ್ತೆ ಸರ್. ಒಂದೇ ಮಾತು, ಕಂಪ್ಲೀಟ್ ಆಕ್ಷನ್ ಕ್ರೈಮ್ ಸಬ್ಜೆಕ್ಟ್ ಶರಣ್, ಚಿಕ್ಕಣ್ಣ, ಸಾಧು ಕೋಕಿಲ ಸರ್ ಮಾಡಿದ್ರೆ ಹೆಂಗಿರುತ್ತೋ ಅಷ್ಟು ಫನ್ ಹಿಲೇರಿಯಸ್ ಆಗಿ ಇಟ್ಕೊಂಡು ಮಾಡ್ತಾರೆ ಸರ್. ಇದೇ ಸಮಯದಲ್ಲಿ ಕೌರವ್ ಸರ್ ನಾನು ಕರ್ನಾಟಕದಲ್ಲಿ ಎಡಿಟಿಂಗ್ ಸಮಯದಲ್ಲಿ ಡೈಲಿ ಮಾತಾಡ್ತಾ ಕೂತ್ಕೊಂಡು ನಾನು ಒಂದು ಡೈರೆಕ್ಷನ್ ಮಾಡ್ಬೇಕು ಅಂತ ನನ್ನ ಪ್ಲಾನು. ನಮ್ನೆಲ್ಲ ಆಕ್ಷನ್ ಅಲ್ಲೇ ನೋಡ್ತಾರೆ ಪ್ರಥಮ ಅವರೇ. ನಾನೇನೋ ಬೇರೆ ಏನೋ ಪ್ಲಾನ್ ಮಾಡ್ತಾ ಇದ್ದೆ, ಸಮಥಿಂಗ್ ನಾನೇನೋ ಬೇರೆ ಥಿಂಕ್ ಮಾಡ್ತಾ ಇದ್ದೆ ಅಂದಾಗ, ಸರ್ ಈ ತರದ ಒಂದು ಸಬ್ಜೆಕ್ಟ್ ಇದೆ ಮಾಡೋಣ.
ಡೆಫಿನೆಟ್ಲಿ ಇದನ್ನು ಮಾಡೋಣ ಅಂದಾಗ ಸೊ ಎಲ್ಲವೂ ಮಾತುಕತೆ ಆಗಿ ಆ ಹಂತಕ್ಕೆ ಶುರು ಮಾಡೋಣ ಅನ್ಕೊಂಡ್ವಿ. ಎಲೆಕ್ಷನ್ ಬಂತು. ನಿಮ್ ಪಾತ್ರ ಏನ? ನಿಮ್ ಪಾತ್ರ? ನಾನು ಒಂದು ಪ್ರಮುಖವಾದ ಪಾತ್ರ. ಆದ್ರೆ ಈ ಸಿನಿಮಾದಲ್ಲಿ ನಾಯಕ ಅಂತ ಹೇಳಲ್ಲ, ಈ ಸಿನಿಮಾದಲ್ಲಿ ಕಥೆ ನಾಯಕ. ನಾನು ಆ ಪಾತ್ರಕ್ಕೆ ಜೀವ ತುಂಬಾ ಪ್ರಯತ್ನ ಮಾಡ್ತೀನಿ. ನೀವು ಹೇಳೋ ಪ್ರಕಾರ ನಾಯಕಿಯನ್ನ ಇಲ್ಲ, ಮದುವೆ ಮುಂಚೆ ಆಗಿರುತ್ತಾ? ಏನದು ಮದುವೆ ಮುಂಚೆ ಆಗಿರುತ್ತಾ? ಅದು ಸಿನಿಮಾದಲ್ಲಿ ಕೆಲವು ಸರಿ ಎಷ್ಟು ಹೇಳ್ಬೋದು ಏನಂದ್ರೆ ಏನು, ಯಾಕೆ ಅದು ಬಂದಿರುತ್ತೆ ಅನ್ನೋದ್ರ ಬಗ್ಗೆ ಹೇಳಿದೀನಿ ಸರ್. ದೇವಸ್ಥಾನದಲ್ಲಿ ಕೊಡೋದು ಇಷ್ಟೇ ಸರ್ ಪ್ರಸಾದ, ಜಾಸ್ತಿ ಪ್ರಸಾದ ಬೇಕು ಅಂದ್ರೆ ಕ್ಯೂ ಅಲ್ಲಿ ಹೋಗಿ ತಗೋಬೇಕು ಸರ್. ಹಂಗೆ ಸರ್, ಇದು ಟೀಸರ್ ಸರ್, ಇದು ಟೀಸರ್ ಇನ್ನೊಬ್ರು ಇದ್ದಾರೆ. ಸರ್. ಇನ್ನೊಬ್ರು ಇದ್ದಾರೆ, ಎಲ್ಲವನ್ನೂ ಅನೌನ್ಸ್ ಮಾಡ್ತೀವಿ. ಇನ್ನೂ ತುಂಬಾ ದೊಡ್ಡ ಕಲಾವಿದರು ರವಿ ಕಾಳೆ ಸರ್ ಇದ್ದಾರೆ. ರವಿ ಕಾಳೆ ಸರ್ ಈಸ್ ತುಂಬಾ ಅದ್ಭುತವಾದ ಪಾತ್ರ ಮಾಡ್ತಾ ಇದ್ದಾರೆ. ಶಶಿಕುಮಾರ್ ಸರ್ ಇದ್ದಾರೆ ಅಂಡ್ ನಮ್ಮ ಮೂವಿ ಇದ್ದಾರೆ. ತುಂಬಾ ದೊಡ್ಡ ಕಲಾವಿದರ ತಂಡ. ಆಮೇಲೆ ಈ ಸಿನಿಮಾದಲ್ಲಿ ನಿಮಗೆ ಬಹಳಷ್ಟು ಗಡ್ಡೆಗಳು ಕಾಣ್ತವೆ. ನಾನೊಬ್ನೇ ಹ್ಯಾಂಡ್ಸಮ್ ಆಗಿರೋದು. ನಾನು ಸ್ವಲ್ಪ ಝೂಮ್ ಮಾಡಿ ಸ್ವಲ್ಪ ಹೈಲೈಟ್ ಮಾಡಿ, ಯಾಕಂದ್ರೆ ನಿಮ್ಗೂ ಗಡ್ಡ ಇಲ್ವಾ? ಓಕೆ ಓಕೆ ಓಕೆ. ಸೊ ಇವ್ರಿಗೂ ಗಡ್ಡ ಇಲ್ಲ. ಸೊ ಅಂದ್ರೆ ಅಟ್ಲೀಸ್ಟ್ ಹ್ಯಾಂಡ್ಸಮ್ ಆಗಿ ಕಾಣೋದು ಅವ್ನು 3-4 ಜನ, ನಾನು ಸರ್ 3-4 ಜನ. ಓಂ ಸರ್. ಸೊ ಒಂದು ವಿಶೇಷವಾದ ಆಕ್ಷನ್ ಪ್ಯಾಕೆಡ್ ಪೇಟ್ರಿಯಾಟಿಸಮ್ ವಿತ್ ರೊಮ್ಯಾಂಟಿಕ್ ಕಾಮಿಡಿ. ನಮ್ದು ಮಾಮೂಲಿ ಅವ್ರ ಜೊತೆಗೆ ನಮ್ದು ಇಟ್ಕೊಂಡಿದೀವಿ. ಒಂದಷ್ಟು ಲವ್ ರೊಮ್ಯಾನ್ಸ್ ನಮ್ ಕಡೆಯಿಂದ ಇದೆ, ಅವ್ರ ಕಡೆಯಿಂದ ಆಕ್ಷನ್ ಅವ್ರ ಇನ್ಪುಟ್ಸು, ನಮ್ಮ ಕಡೆಯಿಂದ ಲವ್ ಕಾಮಿಡಿ. ಇದು ನಮ್ದು. ಒಂದು ಮಾತು ಕೇಳ್ಕೊಳ್ತೀನಿ, ಫ್ರಮ್ 5 ತಿಂಗಳು ಮುಗಿದಿದೆ. ಎಲೆಕ್ಷನ್ ನೋಡಿದ್ರಿ, ಸತತ ಓಡಾಟ. ಯಾಕೆಂದ್ರೆ ನಾನು ನಿಮ್ಮ ಮಾಧ್ಯಮನ ನಾನು ಯಾಕೆ ಸ್ಪೆಷಲ್ ಅಂತ ಹೇಳ್ತೀನಿ, ಈ ಸಮಯದಲ್ಲಿ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಪ್ರಪಂಚದ ಎಲ್ಲಾ ನ್ಯೂಸ್ಗಳನ್ನ ಜನಕ್ಕೆ ತಲುಪಿಸೋದಕ್ಕೆ ಹಗಲು ಇರುಳು ತಾವು ವರ್ಕ್ ಮಾಡ್ತೀರಾ. ನೀವೆಲ್ಲ ನಮ್ಮ ಜೀವನದಲ್ಲಿ ಸ್ಪೆಷಲ್. ಇವತ್ತೇನಾರು ನಾನು ಎಲ್ಲಾರು ಹೋದ್ರೆ ಯಾರೋ ಒಂದು ಕಾರ್ಯಕ್ರಮ ಕಾಲೇಜ್ ಫಸ್ಟ್ ಕರೀತಾರೆ, ಪ್ರಥಮ ಬರ್ಲಿ ಅಂತ ಹೇಳ್ತಾರೆ. ಬಿಕಾಸ್ ಆಫ್ ಯು ಪೀಪಲ್ ನಾವು ಪ್ರತಿದಿನ ಊಟ ಮಾಡ್ಬೇಕಾದ್ರೆ ನಿಮ್ಮನ್ನ ನೆನ್ಸ್ಕೊಳ್ತೀವಿ. ಬಿಕಾಸ್ ಇವತ್ತು ನೀವೆಲ್ಲ ಕೊಟ್ಟರೋ ಐಡೆಂಟಿಟಿಗೆ ನನಗೊಂದು ಹಂತದ ಐಡೆಂಟಿಟಿ ಜೀವನದಲ್ಲಿ ಸಿಕ್ಕಿದೆ. ಇದೆಲ್ಲವನ್ನು ಮನಗೊಂಡು ನಾವು ಒಂದು ದೊಡ್ಡ ನಿರ್ಧಾರ ಈ ಸಲದಲ್ಲಿ ಒಂದು ತಗೋಬೇಕು ಅಂತ ಒಂದು ಬಹಳ ಪ್ರೀತಿಯಿಂದ ಒಂದು ಚಾಲೆಂಜಸ್ ತಗೊಂಡ್ ಮಾಡ್ತಾರಂತ ಒಂದು ಸಿನಿಮಾ. ಆಕ್ಷನ್ ಯಾರು ಮಾಡಿದ್ರು? ಪ್ರಥಮ್ ನಾನೇ. ನಾಗೇಶ್ ಅನ್ನೋ ಸಂಭಾಷಣೆ. ಸಂತು ಏನ್ ಮಾಡ್ತಾರೆ? ಸಂತು ನನ್ನ ಜೀವದ ಗೆಳೆಯ. ಸಿನಿಮಾದಲ್ಲಿ ತುಂಬಾ ಪವರ್ಫುಲ್ ಪಾತ್ರ ಮಾಡ್ತಾ ಇದ್ದೀನಿ ಸಂತು. ನಾನ್ ನಿಮ್ಗೆ ನೆನಪಿರ್ಬೇಕು, ನಿಮ್ಗೆ ಫಸ್ಟ್ ನೈಟ್ ವಿದ್ದೇವ ಅಂತ ಒಂದು ಸಿನಿಮಾ ಟೀಸರ್ ಲಾಂಚ್ ಆಯ್ತು ನಮ್ದು. ಆ ಟೀಸರ್ ಲಾಂಚ್ ಸಮಯದಲ್ಲಿ ಕರೆದಾಗ ಅಂದೆ ನನ್ನ ನೆಕ್ಸ್ಟ್ ಸಿನಿಮಾ ಇರ್ತೀಯ ಅಂತ ಹೇಳಿದೆ. ಸುಮ್ನೆ ಕಾಟಾಚಾರಕ್ಕೆ ಬಾಗುರು ಸಿಕ್ಬಿಡ, ಎಲ್ಲಿಗೆ ಬಾಪ ಮಾಡ್ಬಿಡ. ಅದಲ್ಲ, ಒಂದು ವಿಶ್ವಾಸ ಹೇಗೆ ಅಂದ್ರೆ ಅದೊಂದು ಸಿನಿಮಾಗ್ ಮಾರ್ಪಡ್ಬೇಕು. ಅವತ್ತು ಕೊಟ್ಟ ಮಾತು, ನನ್ ಕೊಟ್ಟ ಮಾತು ಪ್ರಕಾರ ನನ್ನ ಗೆಳೆಯ ನನ್ನ ಸಿನಿಮಾದಲ್ಲಿ ಇರ್ಬೇಕು ಅಂತ. ಅವತ್ತು ನಾನ್ ಕರೆದಾಗ ಯಾವ ನಿರೀಕ್ಷೆ ಇಲ್ಲದೆ ಪಾಪ ನನ್ನ ಸ್ನೇಹಕ್ಕೆ ಬಂದು ನಿಂತ್ಕೊಂಡು ಜೊತೆಲಿ ನಿಂತ್ಕೊಂಡ. ಇವತ್ತು ಅವ್ನು ನನ್ನ ಸಿನಿಮಾದಲ್ಲಿದ್ರೆ ನನ್ಗೆ ಖುಷಿ ಆಗುತ್ತೆ. ಸುಮ್ನೆ ಕೂತ್ಕೊಂಡ್ಬಿಡೋದು ಸಿಕ್ಬಿಡೋದು ಅದಲ್ಲ. ಅದೊಂದು ಸ್ನೇಹ ಏನು ಅಂದ್ರೆ ಆತನು ಒಂದು ವೃತ್ತಿಲಿ ಒಂದು ಹೆಜ್ಜೆ ಮುಂದೆ ಹೋದ್ರೆ ಅವ್ನಿದ್ರೆ ನನಗೆ ಖುಷಿ ಆಗುತ್ತೆ. ಆರ್ನ ಅವರು ಹೀರೋಯಿನ್. ಈ ಸಿನಿಮಾ ತೆಲುಗು, ಬಳ್ಳಾರಿಯವರು, ಹೈದರಾಬಾದ್ ಅಲ್ಲಿ ಸೆಟ್ಲ್ ಆಗಿದ್ದು, ಕನ್ನಡದ ಹುಡುಗಿ. ಇನ್ನೂ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ, ಪ್ರತಿಭಾವಂತೆ. ಸೊ ಅದಕ್ಕೋಸ್ಕರ ಆಯ್ಕೆ ಮಾಡ್ತಾರೆ. ತೆಲುಗು 4 ಸಿನಿಮಾ ಮಾಡಿದ್ದಾರೆ, ಕನ್ನಡಕ್ಕೆ ಮೊದಲ ಹೆಜ್ಜೆ. ನೀವು ಮಾಧ್ಯಮದವರು ಕೈ ಹಿಡಿದು ಆಕೆನ ನಡೆಸಬೇಕು, ನೀವೆಲ್ಲ ಬೆಳೆಸ್ಬೇಕು. ಎಷ್ಟೋ ಕನ್ನಡನೇ ಮರ್ತ್ಬಿಟ್ಟು ಬೇರೆ ಕಡೆ ಹೋಗೋರ್ ಮಧ್ಯೆ ನಾನು ಕನ್ನಡ ಕಲ್ತ್ ಮಾಡ್ತೀನಿ. ಅವ್ರ ಮೇಲೆ ಸ್ವಲ್ಪ ನಿಮ್ ಪ್ರೀತಿ ಇರ್ಲಿ. ಕೊಡಿ, ಇವ್ರು ಕೊಡಿ. ಮೇಡಮ್ ಕೊಟ್ಬಿಡಿ. ಸರ್ ನೀವು ಫಸ್ಟ್ ನೀವು ಸರ್. ಮೇಡಮ್ ಕೇಳಿದ್ರು. ಸರ್ ನೀವು ಮಾತಾಡಿ ಸರ್. ಫಸ್ಟ್ ಸರ್. ಯಾರೋ ಒಬ್ರು ಮಾತಾಡಿ. ಸರ್ ಮಾತಾಡ್ತಾರೆ.